ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ವೆಲ್ಕಮ್ ಟು ರಾಧಾ ಕಿಚನ್ ಚಾನಲ್. ಆಲೂ ಪರೋಟ ಮಾಡೋದು ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, 4ರಿಂದ 5 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ನೋಡ್ತಾ ಇರ್ಬೋದು, ಸ್ವಲ್ಪ ಓಂ ಪುಡಿ, ಅಜ್ವಾರ ಅಂತಾರೆ, ನಿಮ್ಮ ಹತ್ರ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ನೀವು ಜೀರಿಗೆನೂ ಹಾಕೋಬಹುದು. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದ್ರೆ ಅದನ್ನ ಹಾಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಚಪಾತಿ ಹಸಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ. ಸೇಮ್ ಚಪಾತಿಗೆ ಹೆಂಗ್ ಕಲಿಸ್ತಿರೋ ಅದೇ ಪ್ರೊಸೀಜರ್ ಅಲ್ಲೇ ಕಲಿಸ್ಬೇಕು. ಲಟ್ಟಿಸ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಲಟ್ಟಿಸ್ಕೊಬೇಕು. ಏನ್ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದೀವೋ ಅದನ್ನ ಉಂಡೆ ಮಾಡಿ ಇಟ್ಕೊಬೇಕು. ನೋಡ್ತಾ ಇದೀರಲ್ಲ, ಇದೇ ತರ ಸ್ವಲ್ಪ ಮೀಡಿಯಂ ಸೈಜ್ ತಗೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ. ನೋಡ್ತಾ ಇರ್ಬೋದು, ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಹಸಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಹಸಿಟ್ಟು ಹಾಕೋದ್ರಿಂದ ಎಳೆ ಚೆನ್ನಾಗಿ ಬರುತ್ತೆ ಅಂತ, ಪದ್ರ ಪದ್ರ ಬರುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಯಾವ ತರ ಬೇಕೋ ಆ ತರ ಲಟ್ಟಿಸ್ಕೋಬಹುದು. ಸ್ಕ್ವೇರ್ ಅಲ್ಲೂ ಲಟ್ಟಿಸ್ಬೋದು. ರೌಂಡ್ ಶೇಪ್ ಬೇಕಂದ್ರೆ ರೌಂಡ್ ಶೇಪ್ ಕೂಡ ಮಾಡ್ಕೋಬಹುದು. ಟೊಮೊಟೊ ಸಾಸ್ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟೇಸ್ಟ್ ನೋಡಿ, ಮಾಡ್ಕೊಂಡು ನೀವೇ ಬಂದು ಕಾಮೆಂಟ್ ಹಾಕ್ತೀರಾ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನೋಡಿ ಫ್ರೆಂಡ್ಸ್, ಆಗಿದೆ. ಎಲ್ಲ ಅದೇ ತರ ಮಾಡಿ ಇಟ್ಕೊಂತೀನಿ. ಒಂದ್ ಕಡೆ ಹೆಂಚಿಟ್ಟಿದ್ದೀನಿ ಕಾಯಕ್ಕೆ. ಹೆಂಚ್ ಕಾಯ್ತಾ ಇದೆ. ಹಾಕಿದ್ದೀನಿ ನೋಡಿ, ರೆಡಿ ಇದೆ ಫ್ರೆಂಡ್ಸ್. ಒಂದ್ಸಲ ಟೇಸ್ಟ್ ಮಾಡಿ. ಓಕೆ, ಬಾಯ್.